ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ ಇತಿಹಾಸ ದರ್ಶನ ಸರಣಿಯ ಎಪಿಸೋಡ್ಗೆ ಮತ್ತೊಮ್ಮೆ ನಿಮಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಗ್ಲೋಬಲ್ ಪಾಲಿಟಿಕ್ಸ್ ನಲ್ಲಿ ಇರಾನ್ ದೇಶದ ಪವರ್ ಏನು ಅಂತ ನಿಮ್ಗೆ ಗೊತ್ತಿದೆ. ಅವರು ಅಷ್ಟೊಂದು ಸೈನಿಕವಾಗಿ ಅಮೆರಿಕಾಗೆ ಇಸ್ರೇಲ್ಗೆ ಏನು ಮ್ಯಾಚೇ ಅಲ್ಲ ಹೋದ್ರೂ ಕೂಡ ಸಮುದ್ರದ ಜಾಗವನ್ನ ಹಿಡ್ಕೊಂಡು ಹೆಂಗ್ ಆಟ ಆಡಿಸ್ತಿದ್ದಾರೆ ಅಂತ ಹೇಳಿ. ಅಮೆರಿಕ, ಭಾರತ, ಚೈನಾ ಎಲ್ಲರನ್ನ ಅಲುಗಾಡಿಸ್ತಾ ಇದ್ದಾರೆ. ಯುರೋಪ್, ಅಮೆರಿಕ, ನ್ಯಾಟೋ ಯಾರಿಗೂ ಬಗ್ಗಿಸ್ಲಿಕ್ಕೆ ಆಗ್ತಿಲ್ಲ ಹಾರ್ಮೋಸ್ ಜಲಸಂಧಿಯಿಂದಾಗಿ. ಆದರೆ ಇತಿಹಾಸದ ಪುಟಗಳನ್ನು ಹಿಂದಕ್ಕೆ ತಿರುಗಿಸಿದ್ರೆ ಎಕ್ಸಾಕ್ಟ್ ಆಗಿ ಇದೇ ಥರದ ಒಂದು ಮಾಸ್ಟರ್ ಪ್ಲಾನನ್ನು ಸಾವಿರಾರು ವರ್ಷಗಳ ಹಿಂದೆನೆ ಭಾರತದ ಒಂದು ಸಾಮ್ರಾಜ್ಯ ಮಾಡಿತು ಅಂತ ಗೊತ್ತಾದರೆ ನಿಮಗೆ ರೋಮಾಂಚನ ಆಗುತ್ತೆ. ಇವತ್ತು ಇರಾನ್ಗೆ ಹಾರ್ಮೋಸ್ ಜಲಸಂಧಿ ಹೇಗೋ ಅವತ್ತು ಇಡೀ ಪ್ರಪಂಚದ ಅತಿ ದೊಡ್ಡ ವ್ಯಾಪಾರ ಮಾರ್ಗ ಆಗಿದ್ದು ಸಿಲ್ಕ್ ರೂಟ್. ಇದನ್ನು ಕಂಟ್ರೋಲ್ ಮಾಡಿ ಇಡೀ ಜಗತ್ತನ್ನೇ ಆಳಿದ್ದು ನಮ್ಮ ಕನಿಷ್ಕರ ಕುಶಾಣ ಸಾಮ್ರಾಜ್ಯ. ಭಾರತದ ಇತಿಹಾಸದಲ್ಲಿ ದಕ್ಷಿಣದಿಂದ ಉತ್ತರದವರೆಗೆ ಅನೇಕ ಸಾಮ್ರಾಜ್ಯಗಳು ಮೆರೆದಿವೆ. ಆದರೆ ಇವತ್ತಿನ ಕಥೆ ಸ್ವಲ್ಪ ಡಿಫರೆಂಟ್. ಮೂಲತಃ ಇವರು ಭಾರತೀಯರೇ ಅಲ್ಲ, ಎಲ್ಲೋ ಚೈನಾ ಬಾರ್ಡರ್ನಲ್ಲಿದ್ದ ಒಂದು ಅಲೆಮಾರಿ ಜನಾಂಗ. ಆದರೆ ಭಾರತಕ್ಕೆ ಬಂದು ಭಾರತವನ್ನೇ ಉಸಿರಾಗಿಸಿಕೊಂಡು ನಮ್ಮ ಸಂಸ್ಕೃತಿಯನ್ನ ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸಿದ ಗ್ರೇಟ್ ಸಾಮ್ರಾಜ್ಯ ಆಗಿಬಿಟ್ರು. ಆಮೇಲೆ ಗೌತಮ ಬುದ್ಧರಿಗೆ ಸುಂದರ ಮೂರ್ತಿಯ ರೂಪವನ್ನು ಕೊಟ್ಟಿದ್ದು, ಭಾರತಕ್ಕೆ ಮೊದಲ ಬಾರಿಗೆ ಅತಿ ಶುದ್ಧ ಚಿನ್ನದ ನಾಣ್ಯಗಳನ್ನು ತಂದಿತ್ತು ಇದೇ ಕುಶಾಣರು. ಹಾಗಿದ್ರೆ ಯಾರಿವರು? ಇವರ ಹಿನ್ನೆಲೆ ಏನು? ಅಲೆಮಾರಿಗಳಾಗಿ ಬಂದವರು ಮೂಲ ಭಾರತೀಯರಿಗಿಂತಲೂ ಭಾರತೀಯರಾಗಿ ಸುವರ್ಣ ಪುಟಗಳಲ್ಲಿ ರಾರಾಜಿಸಿದ್ದು ಹೇಗೆ? ಸ್ನೇಹಿತರೆ, ಈ ಕುಶಾಣರ ಕತೆ ಶುರುವಾಗೋದು ಇವತ್ತಿನ ಚೀನಾದ ವಾಯುವ್ಯ ಭಾಗದಲ್ಲಿರೋ ಗಾನ್ಶು ಅನ್ನೋ ಪ್ರಾಂತ್ಯದಲ್ಲಿ. ಎಸ್, ಶಕಪೂರ್ವ 2ನೇ ಶತಮಾನದ ಟೈಮ್ ಅದು. ಅಲ್ಲಿ ಯುಷಿ ಅನ್ನೋ ಒಂದು ಅಲೆಮಾರಿ ಬುಡಕಟ್ಟು ಜನಾಂಗ ವಾಸ ಆಗಿತ್ತು. ಕುದುರೆಗಳನ್ನು ಮೇಯಿಸ್ಕೊಂಡು ಸಿಕ್ಕಡೆ ಟೆಂಟ್ ಹಾಕೊಂಡು ಬದುಕ್ತಾ ಇದ್ರು. ಆದ್ರೆ ಇವರ ಪಕ್ಕದಲ್ಲೇ ಶಿಯಾಂಗ್ನು ಅನ್ನೋ ಇನ್ನೊಂದು ಅತಿ ಕ್ರೂರವಾದ ಬುಡಕಟ್ಟು ಗುಂಪಿತ್ತು. ಈ ಶಿಯಾಂಗ್ನುಗಳು ಎಷ್ಟು ಡೇಂಜರಸ್ ಅಂದರೆ ಅವರ ಕಾಟ ತಡಲಿಕ್ಕಾಗದೆ ಚೀನಾದ ರಾಜರು ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟೋಕೆ ಶುರು ಮಾಡಿದ್ರು. ಅಷ್ಟು ಕಾಟ ಇವ್ರದ್ದು. ಕನ್ಫ್ಯೂಸ್ ಆಗಬೇಡಿ, ಈ ಶಿಯಾಂಗ್ನುಗಳು ಮಂಗೋಲ್ರ ಪೂರ್ವಜರು. ಒಮ್ಮೆ ಈ ಶಿಯಾಂಗ್ನುಗಳು ಯುಷಿ ಜನಾಂಗದ ಮೇಲೆ ಭೀಕರವಾಗಿ ದಾಳಿ ಮಾಡಿ ಅವರಿಗೆ ಭಯ ಹುಟ್ಟಿಸಿದ್ರು. ಯಾವ ಮಟ್ಟಿಗಂದ್ರೆ ಯುಷಿಗಳ ರಾಜನನ್ನ ಕೊಂದು ಆತನ ತಲೆಬುರುಡಿಯನ್ನ ವೈನ್ ಕುಡಿಯೋ ಕಪ್ಪಾಗಿ ಒಳಸೋಕೆ ಶುರು ಮಾಡಿದ್ರು. ಈ ಭೀಭತ್ಸ ಘಟನೆಯಿಂದ ಬೆಚ್ಚಿಬಿದ್ದ ಯುಷಿಗಳು ಪ್ರಾಣ ಉಳಿಸ್ಕೊಳ್ಳೋಕೆ ತಮ್ಮ ತಾಯ್ನಾಡನ್ನು ಬಿಟ್ಟು ಪಶ್ಚಿಮದ ಕಡೆಗೆ ವಲಸೆ ಹೊರಟರು. ಮಧ್ಯ ಏಷ್ಯಾದ ಕಾಡು ಮೇಡು ಮರುಭೂಮಿಗಳನ್ನು ದಾಟಿ ದಾರಿಯಲ್ಲಿ ಸಿಕ್ಕ ಸಣ್ಣ ಪುಟ್ಟ ಜನಾಂಗಗಳನ್ನೆಲ್ಲ ಹೊಡೆದುರುಳಿಸಿ ಪ್ರಭಾವ ಜಾಸ್ತಿ ಮಾಡಿಕೊಂಡ್ರು. ಕಡೆಗೆ ಇವರು ಇವತ್ತಿನ ಅಫ್ಘಾನಿಸ್ತಾನದ ಬ್ಯಾಕ್ಟ್ರಿಯಾ ಅನ್ನೋ ಜಾಗಕ್ಕೆ ಬಂದು ಸೆಟಲ್ ಆದರು. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಸಣ್ಣ ಮನವಿ. ನಾವು ಈ ರೀತಿಯ ವರದಿಗಳನ್ನು ಎಷ್ಟು ಜನ ನೋಡ್ತಾರೆ ಅನ್ನೋ ಆಧಾರದ ಮೇಲೆ ಮಾಡ್ತಾ ಇಲ್ಲ. ಇದರಲ್ಲಿ ನಮ್ಮ ನಾಡಿಗೆ ವ್ಯಾಲ್ಯೂ ಇದೆ, ನಮ್ಮ ಸಮಾಜಕ್ಕೆ ವ್ಯಾಲ್ಯೂ ಇದೆ, ತಿಳ್ಕೊಳ್ಬೇಕು, ಇತಿಹಾಸ ಕೂಡ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಮ್ಮ ತಂಡದ ಇಂಥ ಎಫರ್ಟ್ ಮುಂದುವರಿಬೇಕು ಅಂದರೆ ನಿಮ್ಮ ಬೆಂಬಲ ತುಂಬ ಅಗತ್ಯ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು, ಅಂದರೆ ಮೆಂಬರ್ಸಿಗೆ ಮಾತ್ರ ಸೀಮಿತ ಆಗಿರೋ ವಿಡಿಯೋಸ್, ಅವುಗಳನ್ನ ನೋಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್, ಅಂದರೆ ಎಲ್ಲರಿಗೂ ಹೋಗೋಕ್ಕಿಂತ ಮುಂಚೆ ಮೆಂಬರ್ಗಳಿಗೆ ಬೇಗ ಸಿಗುತ್ತೆ, ಅದನ್ನು ಕೂಡ ನೀವು ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಕೆಲಸಕ್ಕೆ ನೀವು ದೊಡ್ಡ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ತುಂಬ ಮುಖ್ಯ. ಆಸಕ್ತರು ಕನ್ಸಿಡರ್ ಮಾಡಿ ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಬನ್ನಿ ಕಂಟಿನ್ಯೂ ಮಾಡೋಣ. ಒಂದು ಗೂಡಿದ ಯುಷಿಗಳು. ಈ ರೀತಿ ಅಫ್ಘಾನಿಸ್ತಾನಕ್ಕೆ ಬಂದ ಯುಷಿ ಜನಾಂಗ 5 ಬೇರೆ ಬೇರೆ ಪಂಗಡಗಳಾಗಿ ಒಡೆದು ಹೋಯಿತು. ಈ 5 ಪಂಗಡಗಳು ತಮಗೇನು ಕೆಲಸ ಇಲ್ಲದಿದ್ದಾಗ ತಮ್ಮಲ್ಲೇ ಕಿತ್ತಾಡ್ತಾ ಇರ್ತವೆ. ಸುಮಾರು 100 ವರ್ಷಗಳ ಕಾಲ ಹೀಗೆ ನಡೆಯುತ್ತೆ. ಆಗ ಎಂಟ್ರಿ ಕೊಡೋದೆ ಕುಜುಲಾ ಕಡ್ಫೀಸೆಸ್ ಅನ್ನೋ ನಾಯಕ. ಈತ 5 ಗುಂಪುಗಳನ್ನು ಒಂದುಗೂಡಿಸಿ, ಬನ್ರು ಅಣ್ಣ ತಮ್ಮಂದ್ರ, ನಾವಿಲ್ಲಿ ಕಚ್ಚಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಬನ್ನಿ ಒಂದು ದೇಶ ಕಟ್ಟಣ, ನಾವು ಸಾಮ್ರಾಜ್ಯ ಕಟ್ಟಣ ಎಲ್ಲ ಸೇರ್ಕೊಂಡು ಅಂತ ಸ್ಫೂರ್ತಿ ತುಂಬಿದ್ರು. ಈ ಒಕ್ಕೂಟಕ್ಕೆ ಅವತ್ತು ಇಟ್ಟ ಹೆಸರೇ ಕುಶಾಣರು ಅಂತ. ಅಲ್ಲಿಂದ ಶುರುವಾಯಿತು ಭಾರತದ ಇತಿಹಾಸ ಬದಲಿಸಿದ ಅಧ್ಯಾಯ. ಇವರ ಆಳ್ವಿಕೆ 25ರಿಂದ 85ರ ತನಕ ಇರುತ್ತೆ. ಅಂದರೆ ಕರೆಕ್ಟಾಗಿ 2000 ವರ್ಷಗಳ ಹಿಂದೆ ಇದನ್ನ ಆಳ್ವಿಕೆ ಶುರುವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ 2026ನೇ ಇಸ್ವಿ ಅಲ್ವಾ? ಕರೆಕ್ಟ್ 2000 ವರ್ಷಗಳ ಹಿಂದೆ, ಜಸ್ಟ್
25ನೇ ಇಸ್ವಿ ಅಲ್ಲಿಂದ 85ನೇ ಇಸ್ವಿ ತನಕ ಇರುತ್ತೆ. ಮೊದಲು ಕುಜಿಲಾ ಕಡ್ಫಿಸಸ್ ಹಿಂದೂ ಕುಶ್ ಪರ್ವತಗಳನ್ನ ದಾಟಿ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಇಂಡೋ ಗ್ರೀಕರು ಮತ್ತು ಶಕರನ್ನ ಸೋಲಿಸಿ ಕಾಬೂಲ್ ಮತ್ತು ಕಾಶ್ಮೀರದ ಕೆಲ ಭಾಗಗಳನ್ನ ಕೂಡ ವಶಪಡಿಸಿಕೊಂಡ್ರು. ನಂತರ ಹಂತ ಹಂತವಾಗಿ ಈ ಭಾಗದ ಮೇಲೆ ಹಿಡಿತವನ್ನ ಸಾಧಿಸಿದ್ರು. ರೋಮನ್ ಸಾಮ್ರಾಜ್ಯದೊಂದಿಗೆ ಇವರ ವ್ಯಾಪಾರ ಸಂಪರ್ಕ ಎಷ್ಟಿತ್ತು ಅಂದ್ರೆ, ಈ ರಾಜ ಕುಜುಲಾ ಟಂಕಿಸಿದ ಅನೇಕ ನಾಣ್ಯಗಳು ಅಂದಿನ ರೋಮನ್ ಚಕ್ರವರ್ತಿಗಳಾದ ಅಗಸ್ಟಸ್ ಮತ್ತು ಕ್ಲಾಡಿಯಸ್ ಅವರ ನಾಣ್ಯಗಳ ಶೈಲಿಯನ್ನ ಹೋಲ್ತಾ ಇದ್ವು. ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮಗಳು ಇವ್ರ ಮೇಲೆ ತುಂಬಾ ಪ್ರಭಾವ ಬೀರಿದ್ವು. ಹೀಗಾಗಿ ರಾಜ ಕುಜುಲರನ್ನ ಸತ್ಯ ಧರ್ಮ ಸ್ಥಿತ ಅಂದ್ರೆ ಸತ್ಯ ಮತ್ತು ಧರ್ಮದಲ್ಲಿ ನೆಲೆ ನಿಂತವನು ಅಂತ ಕರಿತಾ ಇದ್ರು. ವಿಮಾ ಕಡ್ಫಿಸಸ್ ಚಿನ್ನದ ಸುರಿಮಳೆ ಮತ್ತು ಶಿವಭಕ್ತಿ. ಈ ರಾಜ ಕುಜುಲ ನಂತರ ವಿಮಾ ಕಡ್ಫಿಸಸ್ ಬರ್ತಾರೆ. ಈತ ಕುಶಾನ ಸಾಮ್ರಾಜ್ಯವನ್ನ ಭಾರತದ ಪಂಜಾಬ್ ಮತ್ತು ಮಥುರಾವರೆಗೂ ಕೂಡ ವಿಸ್ತರಿಸಿದ್ರು. ಈ ವಿಮಾ ಕಡ್ಫಿಸಸ್ ಶಿವರ ಪರಮ ಭಕ್ತರಾಗ್ಬಿಟ್ರು. ಇವರು ಟಂಕಿಸಿದ ನಾಣ್ಯದ ಒಂದು ಕಡೆ ಇವರ ಚಿತ್ರ ಇತ್ತು, ಇನ್ನೊಂದು ಕಡೆ ತ್ರಿಶೂಲ ಹಿಡಿದ ಶಿವ ಮತ್ತು ನಂದಿಯ ಚಿತ್ರಗಳಿದ್ವು. ತನ್ನಂತಾನು ಮಹೇಶ್ವರ ಅಂತ ಅಂದ್ರೆ ಶಿವನ ಭಕ್ತ ಅಂತ ಇವರು ಕರ್ಕೊಂಡಿದ್ರು. ಹಾಗೆ ನೋಡಿದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಅಪಾರ ಪ್ರಮಾಣದ ಅಪ್ಪಟ ಚಿನ್ನದ ನಾಣ್ಯಗಳನ್ನ ಪರಿಚಯಿಸಿದ್ದು ಇದೇ ವಿಮಾ ಕಡ್ಫಿಸಸ್. ಈ ಚಿನ್ನ ಬರ್ತಾ ಇದ್ದಿದ್ದು ರೋಮನ್ ಸಾಮ್ರಾಜ್ಯದಿಂದ. ದಿ ಗ್ರೇಟ್ ಕನಿಷ್ಕ ಸಾಮ್ರಾಜ್ಯದ ಸುವರ್ಣ ಯುಗ. ಕುಶಾನರ ಇತಿಹಾಸದಲ್ಲಿ ನಾವು ಅತಿ ಹೆಚ್ಚು ನೆನಪಿಟ್ಕೊಳ್ಬೇಕಾಗಿರೋ ಹೆಸರು ಕನಿಷ್ಕ. ಭಾರತದ ಇತಿಹಾಸದಲ್ಲಿ ಇವ್ರನ್ನ 2ನೇ ಅಶೋಕ ಅಂತಲೇ ಕರೀತಾರೆ. ಕನಿಷ್ಕ ಅಥವಾ ಕನಿಷ್ಕ ದಿ ಗ್ರೇಟ್ ಅಂತ ಪರಿಗಣಿಸಲಾಗುತ್ತೆ. 127ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ್ರು. ಕನಿಷ್ಕರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ, ಇವತ್ತಿನ ಉಜ್ಬೆಕಿಸ್ತಾನ್, ತಜಿಕಿಸ್ತಾನ್, ಅಫ್ಘಾನಿಸ್ತಾನ್ನಿಂದ ಶುರುವಾಗಿ ಇಡೀ ಪಾಕಿಸ್ತಾನ, ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ ದಾಟಿ ಬಿಹಾರದ ಪಾಟಲಿಪುತ್ರವರೆಗೂ ಕೂಡ ವ್ಯಾಪಿಸಿತ್ತು. ಇವರಿಗೆ 2 ರಾಜಧಾನಿಗಳಿದ್ವು. ಚಳಿಗಾಲದಲ್ಲಿ ಪುರುಷಪುರ, ಇವತ್ತಿನ ಪಾಕಿಸ್ತಾನದ ಪೇಶಾವರ್, ಮತ್ತು ಬೇಸಿಗೆಯಲ್ಲಿ ನಮ್ಮ ಉತ್ತರ ಪ್ರದೇಶದ ಮಥುರಾ. ಇವ್ರ ಬಗ್ಗೆ ಹೇಳೋಕೆ ಈ ಸಂಚಿಕೆ ಸಾಕಾಗಲ್ಲ. ಅವರ ಚೈನಾ ಕಾಳಗ ಸಿಕ್ಕಾಪಟ್ಟೆ ರೋಚಕವಾಗಿದೆ. ಅದನ್ನ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ನಾವು ವಾಪಸ್ ಕುಶಾನರ ಕಾಲಕ್ಕೆ ಬಂದರೆ, ಕುಶಾನರ ನಿಜವಾದ ಪವರ್ ಇದ್ದಿದ್ದೆ ಅವರ ಎಕಾನಮಿಯಲ್ಲಿ. ಆಗಿನ ಕಾಲದಲ್ಲಿ ಏಷ್ಯಾ ಮತ್ತು ಯುರೋಪನ ಬೆಸಿತಾ ಇದ್ದ ಏಕೈಕ ಟ್ರೇಡ್ ರೂಟ್ ಅಂದ್ರೆ ಅದು ಸಿಲ್ಕ್ ರೂಟ್ ಆಗಿತ್ತು. ರೇಷ್ಮೆ ಮಾರ್ಗ ಅಂತಲೂ ಕರಿಬಹುದು ನೀವು ಕನ್ನಡದಲ್ಲಿ. ಯಾಕಂದ್ರೆ ಚೈನಾದಿಂದ ಹೊರಡ್ತಾ ಇದ್ದ ವ್ಯಾಪಾರಿಗಳು ರೇಷ್ಮೆ, ಪಿಂಗಾಣಿ ವಸ್ತುಗಳನ್ನ ಹೊತ್ತು ಮಧ್ಯ ಏಷ್ಯಾ ಮೂಲಕ ರೋಮ್ಗೆ ಹೋಗ್ಬೇಕಾಗಿತ್ತು. ಕುಶಾಣರು ಏನ್ ಮಾಡಿದ್ರು ಅಂದ್ರೆ, ಈ ಸಿಲ್ಕ್ ರೂಟ್ ನ ಬಹುಪಾಲು ಭಾಗವನ್ನ ತಮ್ಮ ಕಂಟ್ರೋಲ್ ತಗೊಂಡ್ರು. ನಮ್ಮ ಏರಿಯಾ ಇದು, ನೀವು ವ್ಯಾಪಾರ ಮಾಡಬೇಕು ಅಂದ್ರೆ ನಮಗೆ ಟ್ಯಾಕ್ಸ್ ಕಟ್ಟಿ ನಾವು ನಿಮ್ಮ ಸರಕುಗಳಿಗೆ ಮತ್ತು ಪ್ರಾಣಕ್ಕೆ ಗ್ಯಾರಂಟಿ ಕೊಡ್ತೀವಿ ಅಂತ. ಸೇಮ್ ಈಗ ಇರಾನ್ ಅವರು ಹೇಳ್ತಿದ್ದಾರಲ್ಲ ಹೊರ್ಮುಜ್ನಲ್ಲಿ, ಆ ಥರ. ಇದ್ರ ಜೊತೆಗೆ ಭಾರತದ ಮಸಾಲೆ ಪದಾರ್ಥ, ಹತ್ತಿ ಬಟ್ಟೆ, ಮುತ್ತು ರತ್ನಗಳು ಮತ್ತು ಆನೆ ದಂತದ ವಸ್ತುಗಳನ್ನು ಇದೇ ಮಾರ್ಗದ ಮೂಲಕ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡೋಕೆ ಶುರು ಮಾಡಿದರು. ಗುಜರಾತ್ನ ಬರೂಚ್ ಬಂದರಿನ ಮೂಲಕ ಹಡಗುಗಳಲ್ಲಿ ರೋಮ್ಗೆ ವಸ್ತುಗಳು ರಫ್ತಾಗ್ತಾ ಇದ್ವು. ಪ್ರತಿಯಾಗಿ ರೋಮ್ನಿಂದ ಗ್ಲಾಸ್ ವಸ್ತುಗಳು, ವೈನ್ ಮತ್ತು ಅಪ್ಪಟ ಚಿನ್ನ ಬೆಳ್ಳಿ ನಾಣ್ಯಗಳು ಭಾರತಕ್ಕೆ ಬಂದು ಸುರಿತಾ ಇದ್ವು. ಕಲೆ ಮತ್ತು ಸಾಹಿತ್ಯದ ಉದಯ. ಗಾಂಧಾರ ಮತ್ತು ಮಥುರಾ ಶೈಲಿ. ಕುಶಾಣರ ಕಾಲ ಕೇವಲ ಯುದ್ಧ ಮತ್ತು ವ್ಯಾಪಾರಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಅದು ಕಲೆ ಮತ್ತು ವಿಜ್ಞಾನದ ಸುವರ್ಣ ಯುಗ ಕೂಡ ಹೌದು. ಇವತ್ತು ನಾವೇನು ಗೌತಮ ಬುದ್ಧರ ಧ್ಯಾನಸ್ಥ ಮೂರ್ತಿಯನ್ನು ನೋಡ್ತಾ ಇದ್ದೀವಲ್ಲ, ಅದಕ್ಕೂ ಮುಂಚೆ ಬುದ್ಧರನ್ನ ಕೇವಲ ಪಾದದ ಗುರುತು, ಧರ್ಮಚಕ್ರ ಅಥವಾ ಅಶ್ವತ್ಥ ಮರದ ಸಂಕೇತದಲ್ಲಿ ಮಾತ್ರ ಆರಾಧಿಸಲಾಗ್ತಾ ಇತ್ತು. ಬುದ್ಧರನ್ನ ಅವ್ರ ಕಾಲವಾದ ನಂತರ ಮತ್ತೊಮ್ಮೆ ಮನುಷ್ಯ ರೂಪಕ್ಕೆ ಇಳಿಸಿ ಮುಂದೆ ಇಟ್ಟಿದ್ದು, ಅದ್ಭುತವಾದ ಮೂರ್ತಿಗಳಲ್ಲಿ ಅವರನ್ನ ಕೆತ್ತಿ ತೋರಿಸಿದ್ದು ಕುಶಾಣರು. ಇವ್ರ ಕಾಲದಲ್ಲಿ 2 ಶ್ರೇಷ್ಠ ಕಲಾ ಪ್ರಾಕಾರಗಳು ಹುಟ್ಕೊಂಡ್ವು. ಮೊದಲನೇದು ಗಾಂಧಾರ ಕಲೆ, ಗಾಂಧಾರ ಆರ್ಟ್. ಇದು ಗ್ರೀಕ್ ಮತ್ತು ಭಾರತೀಯ ಕಲೆಯ ಮಿಕ್ಸ್. ಇದರಲ್ಲಿ ಬುದ್ಧರನ್ನ ಗ್ರೀಕ್ ದೇವರಾದ ಅಪೋಲೋ ತರ ಕೆತ್ತಾ ಇದ್ರು. ಗುಂಗುರು ಕೂದಲು, ಮೈಕಟ್ಟು, ಬಟ್ಟೆಯ ಮಡಿಕೆಗಳು ಬಹಳ ರಿಯಲಿಸ್ಟಿಕ್ ಆಗಿರ್ತಾ ಇದ್ವು. ಕಪ್ಪು ಮತ್ತು ಬೂದು ಬಣ್ಣದ ಕಲ್ಲುಗಳನ್ನು ಬಳಸ್ತಾ ಇದ್ರು. ಎರಡನೇದು ಮಥುರಾ ಕಲೆ. ಇದು ಅಪ್ಪಟ ಭಾರತೀಯ ಶೈಲಿ. ಕೆಂಪು ಮರಳುಗಲ್ಲಿನಿಂದ ಕೆತ್ತಿದ ಮೂರ್ತಿಗಳು. ಇದರಲ್ಲಿ ಬುದ್ಧರ ಮುಖದಲ್ಲಿ ಒಂದು ದೈವಿಕ ಕಳೆ, ನಗು ಮತ್ತು ಆಧ್ಯಾತ್ಮಿಕ ಶಾಂತಿ ಎದ್ದು ಕಾಣ್ತಾ ಇತ್ತು. ಕೇವಲ ಬುದ್ಧರು ಮಾತ್ರ ಅಲ್ಲ, ಹಿಂದೂ ದೇವರುಗಳಾದ ಶಿವ, ವಿಷ್ಣು, ಕಾರ್ತಿಕೇಯ, ಜೈನ ತೀರ್ಥಂಕರರ ಮೂರ್ತಿಗಳು ಕೂಡ ಮಥುರಾದಲ್ಲಿ ನಿರ್ಮಾಣ ಆದವು. ಇನ್ನು ಬೌದ್ಧ ಧರ್ಮದಲ್ಲಿ ಆಗಾಗ ಕೆಲ ಗೊಂದಲಗಳಾಗ್ತಾ ಇದ್ವು. ಇದನ್ನ ಬಗೆಹರಿಸೋಕೆ ಕನಿಷ್ಕರ ಕಾಲದಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ಬೃಹತ್ ಬೌದ್ಧ ಮಹಾಸಭೆಯನ್ನ ಆಯೋಜನೆ ಮಾಡಲಾಯಿತು. ಸಾವಿರಾರು ಬೌದ್ಧ ಸನ್ಯಾಸಿಗಳು ಇದರಲ್ಲಿ ಪಾಲ್ಗೊಂಡ್ರು. ಇಲ್ಲೇನೆ ಬೌದ್ಧ ಧರ್ಮ ಅಧಿಕೃತವಾಗಿ ಮಹಾಯಾನ ಮತ್ತು ಹೀನಯಾನ ಅಂತ 2 ಭಾಗ ಆಯಿತು. ಹೀನಯಾನದಲ್ಲಿ ಬುದ್ಧರನ್ನ ದೇವರು ಅಂತ ನಂಬಲಿಲ್ಲ, ಬದಲಾಗಿ ಬುದ್ಧನೊಬ್ಬ ಶ್ರೇಷ್ಠ ಮಾರ್ಗದರ್ಶಕ, ಮಹಾಗುರು ಅಂತ ಮಾತ್ರ ನಂಬಿದ್ರು. ಬುದ್ಧರನ್ನ ವಿಗ್ರಹದ ಬದಲು ಅವರ ಹೆಜ್ಜೆ ಗುರುತು, ಧರ್ಮಚಕ್ರ, ಬೋಧಿವೃಕ್ಷ, ಖಾಲಿ ಸಿಂಹಾಸನ ಮತ್ತು ಸ್ತೂಪಗಳಂತ ಸಂಕೇತಗಳ ಮೂಲಕ ಮಾತ್ರ ಆರಾಧಿಸ್ತಾ ಇದ್ರು.
ಹೀನಯಾನ ಅಂದ್ರೆ ಸಂಸ್ಕೃತದಲ್ಲಿ ಚಿಕ್ಕ ವಾಹನ ಅಂತ ಅರ್ಥ. ಇನ್ನು ಮಹಾಯಾನ ಅಂದ್ರೆ ದೊಡ್ಡ ವಾಹನ ಅಂತ ಅರ್ಥ. ಇವರು ಬುದ್ಧರನ್ನ ಸಾಕ್ಷಾತ್ ದೇವರು ಅಂತ ಆರಾಧಿಸ್ತಾ ಇದ್ರು. ಬೌದ್ಧ ಧರ್ಮದಲ್ಲಿ ಮೊದಲ ಬಾರಿಗೆ ಬುದ್ಧರ ವಿಗ್ರಹಗಳನ್ನ ಕೆತ್ತಿ ದೇವಸ್ಥಾನಕ್ಕೆ ಕಟ್ಟಿ ಹೂವು ಹಣ್ಣು ಇಟ್ಟು ಮೂರ್ತಿ ಪೂಜೆ ಶುರು ಮಾಡಿದ್ದೆ ಈ ಮಹಾಯಾನಿಗಳು. ಕನಿಷ್ಕ ಮಹಾಯಾನ ಪಂಥವನ್ನ ಪ್ರಮೋಟ್ ಮಾಡಿದ್ರು. ಕುಶಾಣರ ವ್ಯಾಪಾರಿಗಳ ಜೊತೆಯಲ್ಲೇ ಬೌದ್ಧ ಸನ್ಯಾಸಿಗಳು ಕೂಡ ಸಿಲ್ಕ್ ರೂಟ್ ಮೂಲಕ ಪ್ರಯಾಣ ಬೆಳೆಸಿದ್ರು. ಇವತ್ತು ಚೈನಾ, ಜಪಾನ್, ಕೊರಿಯಾ, ಟಿಬೆಟ್ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಎಷ್ಟೊಂದು ಆಳವಾಗಿ ಹರಡಿದೆ ಅಂದರೆ ಇದಕ್ಕೆ ಕುಶಾಣರು ದೊಡ್ಡ ಕಾರಣ. ಪೇಶಾವರದಲ್ಲಿ ಕನಿಷ್ಕರು ಕಟ್ಟಿಸಿದ ಒಂದು ಸ್ತೂಪ ಎಷ್ಟು ಭವ್ಯವಾಗಿತ್ತು ಅಂದರೆ 400 ಅಡಿಗಿಂತ ಎತ್ತರ ಇತ್ತು. ಚೀನಾದ ಪ್ರವಾಸಿಗರು ಆ ಸ್ತೂಪವನ್ನು ನೋಡಿ ಇದು ಜಗತ್ತಿನ ಅದ್ಭುತ ಅಂತ ಪುಸ್ತಕಗಳಲ್ಲಿ ಅವಾಗ ಬರ್ಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವರು ಅಪ್ಪಟ ಸೆಕ್ಯುಲರ್ಗಳಾಗಿದ್ರು. ಇವರ ನಾಣ್ಯಗಳನ್ನು ಸ್ಟಡಿ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಗ್ರೀಕ್ ದೇವರುಗಳಾದ ಹೆರಾಕ್ಲೆಸ್, ಇನ್ನೊಂದು ಕಡೆ ಪರ್ಷಿಯನ್ ದೇವರುಗಳಾದ ಸೂರ್ಯ, ಅಗ್ನಿಯನ್ನ ಪೂಜಿಸ್ತಾ ಇದ್ರು. ಹಾಗೂ ಇನ್ನು ಕೆಲ ನಾಣ್ಯಗಳಲ್ಲಿ ಭಾರತದ ಶಿವ, ಕಾರ್ತಿಕೇಯ, ಬುದ್ಧರ ಚಿತ್ರಗಳಿರ್ತಾ ಇದ್ವು. ಅಂತ್ಯ ಹೇಗೆ? ಯಾವ ಸಾಮ್ರಾಜ್ಯವು ಶಾಶ್ವತವಲ್ಲ ಅನ್ನೋ ಹಾಗೆ ಕನಿಷ್ಕರ ಮರಣದ ನಂತರ ಬಂದ ಹುವಿಷ್ಕ, ವಾಸುದೇವ ಒನ್ ನಂತಹ ರಾಜರು ಸಾಮ್ರಾಜ್ಯವನ್ನು ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡ್ರು ಅಷ್ಟೇ. ಆದರೆ 3ನೇ ಶತಮಾನದ ಹೊತ್ತಿಗೆ ಕುಶಾಣ ಸಾಮ್ರಾಜ್ಯ ವೀಕ್ ಆಗೋಕೆ ಶುರುವಾಯಿತು. ಇದಕ್ಕೆ 2 ಮುಖ್ಯ ಕಾರಣ. ಒಂದು ಕಡೆ ಪಶ್ಚಿಮದಿಂದ ಇರಾನ್ನ ಸಸೇನಿಯನ್ ಸಾಮ್ರಾಜ್ಯದ ಭೀಕರ ದಾಳಿಗಳು ಶುರುವಾದವು. ಇವರು ಕುಶಾಣರ ಪ್ರಮುಖ ಟ್ರೇಡ್ ರೂಟ್ಗಳನ್ನು ವಶಕ್ಕೆ ತಗೊಂಡ್ರು. ಇದರಿಂದ ಕುಶಾಣರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿತ್ತು. ಇನ್ನೊಂದು ಕಡೆ ಭಾರತದ ಒಳಗಡೆ ಪ್ರಬಲವಾಗಿ ಬೆಳೀತಾ ಇದ್ದ ಗುಪ್ತ ಸಾಮ್ರಾಜ್ಯದ ಉದಯ ಆಯಿತು. ಇವೆರಡರ ನಡುವೆ ಸಿಲುಕಿ ಕುಶಾಣರ ಶಕ್ತಿ ಸಂಪೂರ್ಣ ಕುಗ್ಗಿ ಹೋಯಿತು. ಕೊನೆಗೆ ಸಣ್ಣ ಸಣ್ಣ ರಾಜಮನೆತನಗಳಾಗಿ ಒಡೆದು ಹೋಗಿ ಕಾಲಗರ್ಭದಲ್ಲಿ ಸೇರಿ ಹೋದ್ರು. ಆದರೆ ಸ್ನೇಹಿತರೆ, ಕುಶಾಣರನ್ನ ಭಾರತೀಯ ಇತಿಹಾಸ ಯಾವತ್ತಿಗೂ ಮರೆಯಲ್ಲ. ಅವರು ಮೂಲತಃ ಚೀನಾದ ಬಾರ್ಡರ್ನ ಆಚೆಯಿಂದ ಬಂದ ವಿದೇಶಿಯರು ಅಂತ ಅನಿಸ್ಬೋದು ನಮಗೆ ಇವತ್ತಿನ ಮ್ಯಾಪ್ ತೆಗೆದು ನೋಡಿದಾಗ. ಆದರೆ ಭಾರತಕ್ಕೆ ಬಂದ ಮೇಲೆ ಈ ಮಣ್ಣಿನ ಗುಣವನ್ನು ಇಲ್ಲಿನ ಕೆಲ ರಾಜರಿಗಿಂತಲೂ ಚೆನ್ನಾಗಿ ಅಳವಡಿಸ್ಕೊಂಡು ಸಿಕ್ಕಾಪಟ್ಟೆ ಹೃದಯದಿಂದ ಭಾರತೀಯರಾದರು. ಅವರು ಭಾರತದ ಆರ್ಥಿಕತೆಯನ್ನು ಜಾಗತಿಕ ಮಟ್ಟಕ್ಕೆ ಏರಿಸಿದ್ರು. ಕಲೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟ ಆಶ್ರಯ, ಆಯುರ್ವೇದದ ಬೆಳವಣಿಗೆ, ಬೌದ್ಧ ಧರ್ಮದ ವಿಶ್ವ ಪ್ರಸಾರ, ಗಾಂಧಾರ ಕಲೆ ಮತ್ತು ರೇಷ್ಮೆ ಮಾರ್ಗದ ಮೇಲಿನ ಕಂಟ್ರೋಲ್ ಇವೆಲ್ಲ ಕುಶಾಣರು ಇತಿಹಾಸಕ್ಕೆ ಕೊಟ್ಟ ದೊಡ್ಡ ಕೊಡುಗೆಗಳು. ಕುಶಾಣರ ಕಾಲ ನಿಜ ಅರ್ಥದಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದ ಕಾಲ ಆಗಿತ್ತು. ಚೀನಾದ ಒಳನುಗ್ಗಿ ಹೊಡೆದಿದ್ದ ರಾಜರು ಇದರಲ್ಲಿದ್ರು. ಕಾನಿಷ್ಕ ದಿ ಗ್ರೇಟ್ ಏನು ಮಾಡಿದ್ರು ಅದನ್ನು ಮುಂದಿನ ವಿಶೇಷ ವರದಿಯಲ್ಲಿ ಕನಿಷ್ಕರ ಬಗ್ಗೆನೇ ಮೀಸಲಾಗಿಟ್ಟಿರ್ತೀವಿ. ಡೀಟೇಲ್ ಆಗಿ ನಿಮಗೆ ಹೇಳ್ತೀವಿ ಸ್ನೇಹಿತರೆ. ಅದ್ಭುತವಾದ ಸಂಚಿಕೆ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಸ್ಕ್ರೀನ್ ಮೇಲೆ. ನೀವು ಟ್ಯಾಪ್ ಮಾಡೋ ಮೂಲಕ ಈ ವರದಿಗೂ ಕೂಡ ನೇರವಾಗಿ ಜಂಪ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.